ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನನ್ನ ರುಕ್ಕು ಬಗ್ಗೆ ನೀನ್ ಯೋಚನೆ ಮಾಡಬೇಡ. ನನ್ನ ಜೀವನ ನಾವು ನೋಡ್ಕೋತೀವಿ. ನೀನ್ ಹೊರಡು. ಬಾಲ ಹೊರಡು ಅಂದೆ. ಹೋಗು. ಇವಳು ಸುಧಾರಿಸೋಳಲ್ಲ ಕಣ. ಎಷ್ಟು ದೊಡ್ಡ ಡ್ರಾಮಾ ಮಾಡ್ಬಿಟ್ಲು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ರುಕ್ಕು ಪ್ರಾಣನೇ ಹೋಗ್ಬಿಟ್ಟಿರೋದು. ಬಾವಾ, ನೀವು ಟೆನ್ಷನ್ ಮಾಡ್ಕೊಂಬೇಡಿ. ಸದ್ಯ ಇವಾಗೇನೂ ಆಗಲಿಲ್ಲ. ಅವಳ ಹಾರಾಟ ಎಲ್ಲ ಇದ್ದಿದ್ದೆ ಬಾವಾ. ನೀವು ಆರಾಮಾಗಿರಿ. ನಿಮ್ಮ ಮದುವೆ ಒಂದಾಗಲಿ, ಅವಳು ಯಾವ್ದಾದ್ರು ಒಂದು ಮೂಲೆ ಸೇರ್ಕೋತಾಳೆ. ಏನೋ ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ ಕಣ. ಈಗ ಬುದ್ಧಿ ಹೇಳಿದ್ರಲ್ಲ, ತನ್ಗಾಗಿರ್ತಾಳೆ ಬಾವ. ಇದೆಲ್ಲ ಮಾಡ್ತಿರೋದವಳು ನಿಮ್ಮ ಪ್ರೀತಿಗೋಸ್ಕರ ಅಷ್ಟೇ. ಅದು ಈ ಥರ ಎಲ್ಲ ಆಡಿದ್ರೆ ಸಿಗಲ್ಲ ಅಂತ ಗೊತ್ತಾದರೆ ಸರಿ ಹೋಗ್ತಾಳೆ. ಹೌದು ಬಾವಾ, ನೀವು ಆರಾಮಾಗಿರಿ. ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾವು ಆಮೇಲೆ ಬರ್ತೀವಿ. ಅಂಕಲ್, ಆ ಸತ್ಯನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ಎಲ್ಲಾನು ಪ್ಲಾನ್ ಮಾಡ್ಕೊಂಡೇ ಮಾಡಿರ್ತಾಳೆ. ಹರ್ಷಿತ್ ಎನ್ಕೌಂಟರ್ ವಿಷಯದಲ್ಲಿ ಅವಳು ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಹಾಗೇನಾದ್ರೂ ಮಾಡ್ಬೇಕು. ನಾನು ಅದಕ್ಕೆ ಒದ್ದಾಡ್ತಾ ಇರೋದಮ್ಮ. ನಾನು ಅದಕ್ಕೆ ಒದ್ದಾಡ್ತಾ ಬಂದು ನನ್ನ ಮಗನ ಕೊಂದ ಕೇಸಲ್ಲಿ ಅವಳಿಗೆ ಶಿಕ್ಷೆ ಆಗ್ಬೇಕು. ಇಲ್ಲ, ನಾನೇ ಅವಳ ಮೇಲೆ ಲಾರಿ ಹತ್ತಿ ಈ ಪ್ರಪಂಚದಿಂದಾನೇ ಅವಳಿಗೆ ಬಿಡುಗಡೆ. ಅಲ್ಲಿವರೆಗೂ ನನಗೆ ನೆಮ್ಮದಿ. ಹೌದು ಅಂಕಲ್, ಈಗ ಸುಮ್ಮನೆ ಇದ್ರೆ ಅಥವಾ ಎಂಕ್ವೈರಿ ಕಮಿಷನ್ ನಂಬ್ಕೊಂಡಿದ್ರೆ ಆಗಲ್ಲ. ನಾವೇ ಏನಾದ್ರೂ ಮಾಡ್ಬೇಕು. ಅಂದ್ರೆ ಅಂಕಲ್, ಈಗ ಜನ ಅವಳ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ಜನರನ್ನ ಎದುರು ಹಾಕೊಂಡ್ರೆ ನಮಗುಳಿಗಾಲ ಇರಲ್ಲ. ಅದಕ್ಕೆ ಬೇರೆ ಏನಾದ್ರೂ ಯೋಚನೆ ಮಾಡಬೇಕು. ಬರೀ ಜನ ಅಲ್ಲ ಮೇಡಮ್, ನಮ್ಮ ಕಮಿಷನರ್ ಸಾಹೇಬರು ಅವಳ ಪರನೇ ಇದ್ದಾರೆ. ಗುಟ್ಟಾಗಿ ಒಳಗೆ ಸಹಾಯ ಬೇರೆ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲು ಅವನನ್ನ ಎತ್ತಬೇಕು ಸರ್. ಅದಷ್ಟು ಸುಲಭನಾ? ನೋಡಿ, ನಾವು ಸದ್ಯಕ್ಕೆ ಕಮಿಷನ್ ಕೈ ಹಾಕೋದು ಬೇಡ. ನಮ್ಮ ಲೆವೆಲಲ್ಲೇ ಸತ್ಯನ ಮುಗಿಸೋಣ. ರೀ, ನೀವಿಬ್ರು ಏನೇನೋ ಮಾತಾಡ್ತಿದ್ದೀರಲ್ಲಿ, ನಂಗೆ ಕನ್ಫ್ಯೂಸ್ ಆಗ್ತಿದೆ. ಏನು ಮಾಡ್ಬೇಕು ನಾನು ಇವಾಗ? ಅಂಕಲ್, ಅವಳನ್ನ ಅವಳ ಕಡೆಯವರಿಂದಾನೇ ಹೊಡಿಬೇಕು. ಅದೇ ನಮ್ಗಿರೋ ದಾರಿ. ACP ಸರ್, ಆ ಸತ್ಯನ್ ಟೀಮು ಅವಳಿಗೆ ಉಲ್ಟಾ ಹೊಡೆದ್ರೆ ಆಗ ಅವಳು ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ತನ್ನ ಟೀಮನ್ನು ತುಂಬ ಸ್ಟ್ರಾಂಗಾಗಿ ಕಟ್ಕೊಂಡಿದ್ದಾಳಮ್ಮ. ಅದು ನೀಡೋದಷ್ಟು ಸುಲಭ ಅಲ್ಲ. ಅವಳ ಟೀಮು ಅವಳನ್ನ ಬೇಲಿ ಥರ ಕಾಪಾಡ್ಕೊಂಡ್ಬರ್ತಿದ್ಯಮ್ಮ. ಅಷ್ಟು ಸುಲಭವಾಗಿ ಯಾರೋ ಅವಳನ್ನ ನಮ್ಮ ಲಾಯರ್ ಹೇಳ್ತಾ ಇದ್ರು. ಇಲ್ಲ ಅಂದಿದ್ರೆ ಅವತ್ತೇ ಅವಳನ್ನ ಅವ್ರ ಟೀಮ್ ಕಡೆಯಿಂದಾನೇ ಎತ್ತಿಸ್ಬಿಡ್ತಾ ಇದ್ದೆ ನಾನು. ಅಂಕಲ್, ಬೇಲಿನೇ ಎದ್ದು ಹೊಲ ಮೇಯ್ಬೇಕು. ಅದೇ ಇರೋದು ಟ್ವಿಸ್ಟ್. ರೀ ACP ಸಾಹೇಬರು, ಕೀರ್ತನ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಂಥವ್ರು ಯಾರಾದರೂ ಅವಳ ಟೀಮಲ್ಲೇ ಇರ್ತಾರೆ. ಯೋಚನೆ ಮಾಡಿ ನೋಡಿ ಹೇಳಿ. ಸರಿ ಸರ್, ನಾನು ಯೋಚನೆ ಮಾಡ್ತೇನೆ. ಇದು ಆದಷ್ಟು ಬೇಗ ಆಗಬೇಕು. ಟೈಮ್ ಇಲ್ಲ. ಓಕೆ ಸರ್, ನಾನು ಬರ್ತೀನಮ್ಮ. ಸರಿ ಅಂಕಲ್, ಹಾಗಿದ್ರೆ ನಾನು ಹೊರಡ್ತೀನಿ. ಆ ಸತ್ಯನ್ ಸಾವಿನ ಸುದ್ದಿ ಕೇಳೋದಕ್ಕೆ ಎಲ್ರಿಗಿಂತ ಎಕ್ಸೈಟೆಡ್ ಆಗಿ ನಾನು ಕಾಯ್ತಾ ಇರ್ತೀನಿ. ಬರ್ತೀನಿ ಹಾಗಿದ್ರೆ. ಅದಾಗೆ ಆಗುತ್ತಮ್ಮ. ಸೆಲೆಬ್ರೇಟ್ ಮಾಡೋಣ. ಎಸ್, ಥ್ಯಾಂಕ್ ಯು ಅಂಕಲ್. ಬಾಯ್. ಸತ್ಯ, ನನ್ನ ಮಗನ್ನ ಕೊಂದೆ ಅಲ್ವಾ? ಅದಕ್ಕೆ ಪರಿಹಾರ ನಿನ್ನ ಸಾವು. ನಿನ್ನ ಸಾವು. ಹೇಗೆ ಮದ್ವೆನ ತಪ್ಸೋದು? ಅಜ್ಜಿ ಮತ್ತೆ ಅಮ್ಮ ಅವ್ರ ಪರವಾಗೇ ಇದ್ದಾರೆ. ನಾನು ಒಬ್ಳೆ ಎಷ್ಟು ಅಂತ ಹೋರಾಡಕ್ಕಾಗತ್ತೆ? ಅದೇನೋ ಅಂತಾರಲ್ಲ, ನಮ್ಮವರೇ ನಮಗೆ ಶತ್ರು ಅಂತ. ಆ ರೀತಿ ಆಗಿದೆ ನನ್ನ ಪರಿಸ್ಥಿತಿ.
ನನ್ನನ್ನು ನೆನ್ಸ್ಕೊಂಡಿದ್ಯಾ? ಓ ಹಾಯ್ ಹಲೋ ಏನೂ ಇಲ್ವಾ? ಡೈರೆಕ್ಟ್ ಅಟ್ಯಾಕಾ? ನಿನ್ನ ಹತ್ರ ಏನೇ ಮಾತು? ವಿಷಯ ಏನು? ಹೋಗ್ಲಿ ಬಿಡು. ನಾನೇ ನಿನಗೆ ತುಂಬ ಬೇಕಾಗಿದ್ದವಳು. ತುಂಬ ದಿನದ ನಂತರ ಮಾತಾಡ್ತಾ ಇದ್ದೀವಿ. ಹೇಗಿದ್ಯಾ? ಹೇಗೋ ಇದ್ದೀನಿ. ನಿನಗೆ ಯಾಕೆ? ದಿವ್ಯಾ, ನಿನ್ನ ಫ್ರಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ. ನಿನ್ನ ಮನೇಲಿ ಹೊರಗಿನೋಳ್ ಥರ ಬದುಕೋ ಕಷ್ಟ ಇನ್ಯಾರಿಗೂ ಬೇಡ. ನಂದಾದ್ರೂ ಪರವಾಗಿಲ್ವೇ? ಆದ್ರೆ ನೀನು ತಮ್ಮಂದೇ ಸಿಕ್ಕಾಕ್ಸಕ್ ಹೋಗಿ ನೀನೇ ಸಿಕ್ಕಾಕೊಂಡು ಕಂಬಿ ಎಣಿಸ್ತಾ ಇದೆಯಲ್ಲ. ಓ, ನನಗೆ ಉಲ್ಟಾ ಹೊಡಿತಾ ಇದೆಯಾ? ಯಾವತ್ತೋ ಹೊಡಿಬೇಕಾಗಿತ್ತು. ಹೋಗ್ಲಿ ಬಿಡು. ವಿಷಯ ಏನು ಅಂತ ಹೇಳು, ನನಗೆ ಟೈಮ್ ಇಲ್ಲ. ಹೇಳೋದನ್ನೇ ಮರ್ತೆ ನೋಡು. ನಿನ್ನ ತಂಗಿ ಸತ್ಯನ ಹರ್ಷಿತ್ ಎನ್ಕೌಂಟರ್ ವಿಷಯದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ವಿಷಯ ಹೇಳಿ ಸಂತೋಷ ಪಡಿಸೋಣ ಅಂತ ನಾನು ಕಾಲ್ ಮಾಡಿದೆ. ನೀನು ನೋಡಿದ್ರೆ ಎಗರಾಡ್ತಾ ಇದೆಯಾ. ಹೌದಾ? ಸಸ್ಪೆಂಡ್ ಆಗಿದ್ದಾಳ? ಯಾಕೆ ದಿವ್ಯಾ ಇಷ್ಟೊಂದು ಸಪ್ಪೆಯಾಗಿ ರಿಯಾಕ್ಟ್ ಮಾಡ್ತಿದ್ಯಾ? ನಿನಗೆ ಖುಷಿ ಆಗ್ತಿಲ್ವಾ? ಅವಳು ಸಸ್ಪೆಂಡ್ ಆದರೆ ನಾನು ಯಾಕೆ ಖುಷಿ ಪಡಲಿ? ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ನನ್ನ ಲೈಫಲ್ಲಿದೆ ನೋಡೆ. ಅವಳು ಸಸ್ಪೆಂಡ್ ಆದರೂ ಆಗಲಿ ಏನಾದರೂ ಆಗಲಿ ನಂದೇ ನನಗಾಗಿದೆ ಇಲ್ಲಿ. ನೋಡು, ಇನ್ನು ಮುಂದೆ ಇಂಥ ವಿಷಯಗಳನ್ನ ನನ್ನ ಹತ್ರ ತರಬೇಡ. ವಾಟ್? ಏನೇ ವಾಟ್? ನಿನಗೂ ಒಂದು ಅಡ್ವೈಸ್ ಇದೆ, ಸರಿಯಾಗಿ ಕೇಳಿಸ್ಕೊ. ಬೇರೆಯವ್ರ ಲೈಫ್ನ ಬಿಟ್ಟು ನಿನ್ನ ಲೈಫ್ನ ನೀನು ಸರಿ ಮಾಡ್ಕೊ ಫಸ್ಟು. ನೋಡು, ಇಂಥ ಕೆಟ್ಟತನ ಚಿಲ್ಲರೆ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಆದರೆ ಇವಾಗ ಬದಲಾಗಿದ್ದೀನಿ. ನೀನು ಬದಲಾಗು. ದಿವ್ಯಾ, ದಿಸ್ ಇಸ್ ಟೂ ಮಚ್. ಏಯ್, 2 ಮಚ್ಚೋ 4 ಮಚ್ಚೋ, ನಾನು ಬದಲಾಗಿದ್ದೀನಿ. ನೀನು ಬದಲಾದ್ರೆ ಬದಲಾಗೋ, ಇಲ್ಲ ಹಾಗೆ ಬಿದ್ದು ಸಾಯಿ. ಇನ್ಯಾವತ್ತೂ ನನಗೆ ಫೋನ್ ಮಾಡಬೇಡ. ಇಡಿಯಟ್, ಒಳ್ಳೆ ಸೈಕೋ ಥರ ಆಡ್ತಾಳೆ. ಡರ್ಲಿಗು ಯಾಕೋ ತುಂಬ ಉರ್ಕೊಂಡಿದ್ಯಾ? ಏನಾಯ್ತು? ಎನಿ ಪ್ರಾಬ್ಲಮ್? ಇನ್ನೇನು ಸುಹಾಸ್, ಆ ದಿವ್ಯಂಗ್ ಕಾಲ್ ಮಾಡಿದ್ರೆ ನನಗೆ ಉರಿಸ್ತಾಳೆ, ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ಅವಳು ಬದಲಾಗಿದ್ದಾಳಂತೆ, ನಾನು ಬದಲಾಗಬೇಕಂತೆ. ಹೌದಾ? ಇದ್ಯಾವಾಗಿಂದ ಈ ಬದಲಾವಣೆ? ನನಗೇನು ಗೊತ್ತು? ಗೊತ್ತಿದ್ರೆ ಅವಳು ಕಾಲ್ ಮಾಡ್ತಿದ್ದ ನಾನು. ಹೋಗ್ಲಿ ಬಿಡು ಡರ್ಲಿಗು, ಬೇಜಾರು ಮಾಡ್ಕೊಬೇಡ. ಆ ದಿವ್ಯಾನೇ ನಿನ್ ಬುದ್ಧಿ ಮಾತು ಹೇಳಿದಾಳೆ ಅಂದ್ರೆ ನೀನು ಬದಲಾಗಬೇಕು. ಸುಹಾಸ್, ಶಟ್ ಅಪ್. ನೀನೇ ನನ್ನ ಗಂಡನೋ ನನ್ನ ಶತ್ರುನೋ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನಿನಗೋಸ್ಕರ ಒಳ್ಳೇದೇ ಹೇಳ್ತಿದ್ದೀನಿ ಅಂದ್ರೆ ನಿನ್ ಗಂಡನೇ ಡರ್ಲಿಗು. ನಿನ್ಗೆ ಹಿಡಿಸ್ತಾ ಇಲ್ಲ ಅಷ್ಟೇ. ನನಗಂತೂ ದಿನ ಫೈಟ್ ಮಾಡಿ ಪ್ಲಾನ್ ಮಾಡಿ ಸಾಕಾಗೋಗಿದೆ. ಹಾಗಿದ್ರೆ ನನ್ನ ಬಿಟ್ಟು ತೊಲಗು, ನನ್ನನ್ನು ನಾನು ನೋಡ್ಕೋತೀನಿ. ಅಯ್ಯೋ, ಎಲ್ಲಾದ್ರೂ ಉಂಟಾ? ಅದೇ ಸಾಧ್ಯ ಡರ್ಲಿಗು. ಏನೇ ಆದರೂ ನಾನು ನಿನ್ನ ಜೊತೆಲೇ ಇರಬೇಕು. ಬದಲಾವಣೆ ಜಗದ ನಿಯಮ ಅಂತೆ. ಇವಳು ಯಾವಾಗ ಬದಲಾಗ್ತಾಳೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.